ನನ್ನೋಳು ಕಸ್ತೂರಿ ಅದು ಯಾರೋ ಯಾರೋ ನನ್ನೊಳಗೆ ಕಾವೇರಿ ಅವಳ್ಯಾವ ಊರೋ ಕನ್ನಡ ಮಣ್ಣೆ ಕನ್ನಡ ಹೆಣ್ಣೆ ಕಸ್ತೂರಿ ಕಣೆ ನಂಜಿ ಕನ್ನಡ ನೀರು ಕನ್ನಡ ಉಸಿರು ಕಾವೇರಿನೇ ನಂಜಿ ನಾನು ಕನ್ನಡಿಗ ಕನ್ನಡದ ಕಾವಲಿಗ ನಾನು ಕನ್ನಡಿಗ ಕನ್ನಡಕ್ಕೆ ಕಾವಲಿಗ నాకు వ్యవసాయం నేర్పుతావా? ఇందాకే చెప్పాను కదా బాబు, ఒక్కసారి మట్టిలో కాలు పెడితే ఆ భూదేవి తల్లే లాగేసుకుంటది. ಬೆಲೆಯೂ ಇಲ್ಲದೆ ಛಲವ ಬಿಡದ ಭೂಮಿಲಿ ನಿಂತನು. ಒಂದು ಅಗಳು ತನು ವ್ಯರ್ಥ ಮಾಡದೆ ಬಾಲಿನೆತ್ತರ ಫಲವ ಕೊಟ್ಟನು. ಅನ್ನದಾತ ಅನ್ನದಾತ ಜನರ ಪಾಲಿನ ಸ್ನೇಹದಾತ ತನ್ನುಸಿರ ಬೇಯಿಸಿ ಉಸಿರು ಕೊಟ್ಟನು. ಬಿಸಿಲು ಮಳೆಗೆ ತನ್ನ ಜೀವ ತೆತ್ತನು. ನೀರು ಇಲ್ಲದೆ ನೆರಳು ಇಲ್ಲದೆ ಬೆಳಗ್ಗೆ ಕಾಯುತ್ತ ಸೂರು ಬಿಟ್ಟನು. ಅನ್ನದಾತ ಅನ್ನದಾತ ನಮಗೆ ನೀವೇ ದೇವದೂತ ಶಾಂತಿ ದೂತ. ಅಮ್ಮನ ನೋಡಿರಮ್ಮ ಸಮ್ಮಾನ ಮಾಡಿರಮ್ಮ ಬಾಗಿನ ನೀಡಿರಮ್ಮ ಭಾಗ್ಯಾನ ಬೇಡಿರಮ್ಮ. ಮಕ್ಕಳ ಬಳ್ಳಿಗೆ ಕುಡುಗೋಲಿಟ್ಟರು ನಗುತ್ತಾಳೆ ನಮ್ಮಮ್ಮ 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 ಭೂಮಿ ತಾಯಮ್ಮ ಭೂಮಿ ತಾಯಮ್ಮ ನಮ್ಮಮ್ಮ 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 ಭೂಮಿ ತಾಯಮ್ಮ ಭೂಮಿ ತಾಯಮ್ಮ. ಈ ಸುಗ್ಗಿ ತಂದವಳಾರಮ್ಮ ನಮ್ಮಮ್ಮ ನಮ್ಮಮ್ಮ ಈ ಹುಗ್ಗಿ ತಂದವಳಾರಮ್ಮ ಭೂಮಿ ತಾಯಮ್ಮ ಈ ಅಂಬಲಿ ತಂದವಳಾರಮ್ಮ ನಮ್ಮಮ್ಮ ನಮ್ಮಮ್ಮ ಈ ಓಕುಳಿ ತಂದವಳಾರಮ್ಮ ಭೂಮಿ ತಾಯಮ್ಮ ಒಂದು ನೆಲ್ಲ ಚೆಲ್ಲಿದರೆ ರಾಶಿ ಮಾಡುವ ಇವಳದೇನು ಕರುಣೆ ಪ್ರೀತಿಯ ನಮ್ಮಮ್ಮ 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 ಭೂಮಿ ತಾಯ
ఇచ్చాడయ్యో స్వామి నింగి సుక్కలతో బడిగెత్తింది భూమి ఇచ్చాడయ్యో స్వామి కొత్త రెక్కల్ని మొలకెత్తించే హామీ వచ్చాడయ్యో స్వామి నింగి సుక్కలతో బడిగెత్తింది భూమి ఓ ఇచ్చాడయ్యో స్వామి కొత్త రెక్కల్ని మొలకెత్తించే హామీ కత్తి సుత్తి పలుగు పారా తీయండి మన కష్టం సుక్కలు కుంకం బొట్టుగా పెట్టండి ఓహో అన్నం పెట్టే పనిముట్లే మన దేవుళ్ళు మరి ఆయుధాల పూజలు చేద్దాం పట్టండి అమ్మోరు కన్ను తెరిసిన నవరాత్రి ఇన్నాళ్ళ సింహ చీకటి తెల్లారే సమయం కుదిరి వచ్చాడయ్యో నింగి సుక్కలతో బరుగెత్తింది భూమి ఓ ఇచ్చాడయ్యో సారి కొత్త రెక్కల్ని మొలకెత్తించే హామీ రైతును కాపాడుకోవాల్సిన బాధ్యత గవర్నమెంట్ మాత్రమే కాదు, ఈ భూమి మీద బతికే ప్రతి ఒక్కరిది నాతో సహా. Farmers don't need our sympathy. They need our respect and we owe them that respect. ಬರ್ಲಿ ಜೋರಾದ ಚಪ್ಪಾಳೆ ಸರ್. ವೇದಿಕೆ ಮೇಲೆ ಬನ್ನಿ. ನಾವೆಲ್ಲರೂ ಕೂಡ ಅದರಲ್ಲೂ ನೀವು ವಿಶೇಷವಾಗಿ ಇದಕ್ಕೊಂದು ಬಿಗ್ ಸಲ್ಯೂಟ್. ಯಾಕೆ ಅಂದ್ರೆ ರೈತ ಈ ದೇಶದ ಬೆನ್ನೆಲುಬು. ದಯಮಾಡಿ ಎಲ್ಲರೂ ನಿಂತು ರೈತನಿಗೆ ಒಂದು ನಮನವನ್ನ ಸಲ್ಲಿಸೋಣ. ಯಾಕೆ ಅಂದ್ರೆ www.com ಅಂದ್ರೆ ಅನ್ನ ಆಹಾರ ನೀರು ಏನು ಬಂದ್ಬಿಡಲ್ಲ. ನಮ್ಮ ರೈತ ಬೆಳಿಬೇಕು. ಹೊಟ್ಟೆ ಹಸಿವಾದಾಗ ಮಕ್ಕಳಿಗೆ ಹಸಿವಾದಾಗ ಹಾಲನ್ನು ಕೊಡ್ತೀವಿ, ನಮ್ಗೆ ಹಸಿವಾದಾಗ ಅನ್ನವನ್ನೇ ತಿನ್ನಬೇಕು, ಮುದ್ದೆ ತಿನ್ನಬೇಕು. ಹಾಗಾಗಿ ಆ ರೈತನಿಗೆ ನೋಡಿ, ರೈತ ಬಹಳ ಕಷ್ಟಪಟ್ಟು ನಮಗೆಲ್ಲ ಆಹಾರ ನೀಡ್ತಿದ್ದಾನೆ. ಮಕ್ಕಳಿಗೆ ಅಕ್ಕಿ ಹೇಗೆ ಬೆಳೆಯುತ್ತೆ, ರಾಗಿ ಮುದ್ದೆ ಹೇಗಾಗತ್ತೆ ಅಂತ ಗೊತ್ತಿಲ್ಲ. ಇಂಥ ಸಂದರ್ಭದಲ್ಲಿ ಆ ರೈತನಿಗೆ ದೊಡ್ಡ ಸಲಾಂ. ನಿಜವಾಗ ಆ ನೇಗ್ಲು ತಗೋಬೇಕು. ಮಕ್ಕಳು ಒಂದು ನೇಗ್ಲು ತಗೊಳ್ಳಿ, ಯಾರಾದರೂ ಇಬ್ರು ನೇಗ್ಲು ತಗೊಂಡು ಬನ್ನಿ ಮುಂದೆ. ನೋಡಿ, ಸಾಲ ಸೂಲ ಮಾಡಿ ರೈತ ಬೆಳೆ ಬೆಳಿತಾನೆ, ಅದಕ್ಕೆ ಕೊಂಚ ಬೆಲೆ ಕೊಡಲ್ಲ ನಮ್ಮ ದೇಶದಲ್ಲಿ. ಹಾಗಾಗಿ ರೈತನಿಗೆ ದೊಡ್ಡ ಸಲ್ಯೂಟ್. ನಿಜವಾಗ್ಲೂ ನಾವೆಲ್ಲರೂ ಕೂಡ ಜೋರಾದ ಚಪ್ಪಾಳೆ ಬರಲಿ. A big round of applause.